ಯಾದಗಿರಿಯಲ್ಲಿ ಮೋಸ ಮಾಡಿ ಬಿಟ್ಟು ಹೋಗಿರುವ ಗಂಡನಿಗಾಗಿ ಮಹಿಳೆಯೊಬ್ಬರು ಇನ್ನಿಲ್ಲದಂತೆ ಹುಡುಕಾಡ್ತಾ ಇದ್ದಾರೆ. ಕಳೆದ 17 ದಿನಗಳಿಂದ ಊರೂರು ಅಲಿತಾ ಇದ್ದಾರೆ. ಈಕೆಯ ಹೆಸರು ಶಾಹಿದಾ. ಬೆಂಗಳೂರು ಮೂಲದ ಶಾಹಿದಾ ಮೊದಲೇ ಮದುವೆ ಆಗಿತ್ತು. ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ ವೇಳೆ ಯಾದಗಿರಿ ಮೂಲದ ಮಲ್ಲಿಕಾರ್ಜುನ್ ಎಂಬಾತ ಹಿಂದೆ ಬಿದ್ದು ಎರಡನೇ ಮದುವೆಯಾಗಿದ್ದ. 3 ವರ್ಷಗಳಿಂದ ಚೆನ್ನಾಗೇ ನೋಡ್ಕೊಳ್ತಾ ಇದ್ದ. ಮೊನ್ನೆ ಬೆಂಗಳೂರಿನಿಂದ ಯಾದಗಿರಿಯ ತನ್ನೂರಿಗೆ ಕುಟುಂಬವನ್ನ ಕರೆದುಕೊಂಡು ಹೋಗ್ತಾ ಇದ್ದ ವೇಳೆ ಮಲ್ಲಿಕಾರ್ಜುನ್ ಪತ್ನಿ ಮಕ್ಕಳಿಗೆ ಕೈಕೊಟ್ಟು ಎಸ್ಕೇಪ್ ಆಗಿದ್ದ. ಇದೀಗ ಶಾಹಿದಾ ಸ್ಥಿತಿ ನಡುನೀರಲ್ಲಿ ಕೈಬಿಟ್ಟಂತಾಗಿದೆ. ಮಲ್ಲಿಕಾರ್ಜುನು ಪರಿಚಯ ಆಗಿಬಿಟ್ಟು ನಂಬರ್ ಎಲ್ಲ ಇಸ್ಕೊಂಡೋಗಿ ನಂದು ನಾನು ಕೊಡಲ್ಲ ಅಂದರು ಜುಲ್ಮಿಂದ ನಂಬರ್ ಇಸ್ಕೊಂಡೋಗಿ ಪರಿಚಯ ಮಾಡ್ಕೊಂಡು 3 ವರ್ಷ ಜೊತೆಯಲ್ಲಿದ್ದ ಸರ್. ಸೋಷಲಾಗಿ ಎಲ್ಲ ಚೆನ್ನಾಗಿ ಇದ್ದ ಸರ್, ಖುಷಿಯಾಗಿದ್ದ. ಮದುವೆ ಎಲ್ಲ ಮಾಡ್ಕೊಂಡಿದ್ದಾನೆ ಆಯಿತಾ. ನಮ್ಮ ಜೊತೆ ಬರೀ ತಾಳಿ ಹಾಕಿದ್ದಾನೆ ಅಷ್ಟೇ. ಯಾವ ದೇವಸ್ಥಾನಕ್ಕೂ ಬಂದಿಲ್ಲ, ಏನಿಲ್ಲ. ಮನೆಯಲ್ಲಿ ದೇವ್ರ ಫೋಟೋ ಹತ್ರ ತಾಳಿ ಹಾಕಿದ್ದಾನೆ. ಅದನ್ನು ಅವ್ರ ಮನೆಯಲ್ಲಿ ಹೇಳ್ಬೇಡ, ನೀನು ನನಗೆ ಪ್ರಾಬ್ಲಮ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳಿದೆ ಸರ್. ಎಲ್ಲದಕ್ಕೂ ಬಾಯಿ ಮುಚ್ಚಿ ಇಕ್ಕಿದ್ದ ನನಗೆ. ಅವನು ಬೀಜಾಪುರಿಗೆ ಕರ್ಕೊಬಂದ, ಊರಿಗೆ ಹೋಗೋಣಂತ ಕರ್ಕೊಬಂದ. ಅವನು ಕರ್ಕೊಬರ್ಬೇಕಾದ್ರೆ ನನಗೆ ಏನು ಮಾಡಿದೆ, ಇಡ್ಲಿ ಇಸ್ಕೊಟ್ಟ. ಅರಸೀಕೆರೆದಲ್ಲಿ ಒಂದು ಟ್ಯಾಬ್ಲೆಟನ್ನು ಇಸ್ಕೊಟ್ಟ. ತಲೆನೋವು ಹೋಗ್ತೈತೆ ಅಂತ ಒಂದು ಟ್ಯಾಬ್ಲೆಟು ಇಡ್ಲಿ ಎಲ್ಲ ಇಸ್ಕೊಟ್ಟ ನನಗೆ. ಇಸ್ಕೊಟ್ಟಿದ ಮೇಲೆ ಏನಾಯಿತು ಸರಿ, ನಾನೇನಾಯಿತು ಒಂದು ಸ್ವಲ್ಪ ನಿದ್ದೆ ಮಾಡಿಬಿಟ್ಟೆ ಸರ್. ಫುಲ್ಲು ನಿದ್ದೆ ಬಂದುಬಿಡ್ತು ನನಗೆ. ನಾನು ಆಮೇಲೆ ಎದ್ದು ಫುಲ್ ಸರಿ ಆಯಿತು, ಕೆಳಗಡೆ ಮಲ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಸುಮ್ಮನೆ ಮಲ್ಕೊಂಡಿದ್ದೀನಿ. ನಾನು ನನ್ನ ಪಾಡಿಗೆ ಬಿಡು.